ಸರ್ ನಾವು ಡೀಲರ್ ಅಲ್ಲ ಸರ್, ಫ್ರೀಲಾನ್ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಜೆನ್ಯೂನ್ ಕಾರ್ ಕೊಡ್ತೀವಿ. ಫೋನ್ ಮಾಡಿ ನಮಗೆ. ನಾವು ಕೊಡೋ ಕಾರು ಮೀಟರ್ ಟ್ಯಾಂಪರ್ ಆಗಿರಲ್ಲ, ಆಕ್ಸಿಡೆಂಟ್ ಆಗಿರಲ್ಲ, ಶೋರೂಮ್ ಹಿಸ್ಟ್ರಿ ಇರುತ್ತೆ, ಜೆನ್ಯೂನ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಬಂದು. ಕರ್ನಾಟಕದಲ್ಲಿ ನೀವು ಯಾವ ಊರಲ್ಲೇ ಇರಿ, ಲೋನ್ ನಾವು ಮಾಡಿಸ್ಕೊಡ್ತೀವಿ. ಬನ್ನಿ ಮಾಡಿಸ್ಕೊಡೋಣ ಕೊಡ್ತೀವಿ. ಓಕೆ, 8 ಲಕ್ಷ ಅಂದ್ರೆ 8 lakhs ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದಕ್ಕೆ? ಸರ್ ಲೋನ್ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್. ಓಕೆ, 1 ರಿಂದ 1.5 ಲಕ್ಷ ಪೇಮೆಂಟ್ 50 ರಿಂದ 1.5 ಲಕ್ಷ ಡಿಪೆಂಡ್ ಆನ್ ಪ್ರೊಫೈಲ್. ಓಕೆ ಸರ್, ನೋಡಿ 50 ಡಸ್ಟರ್ ನೀವು ನೋಡ್ತಾ ಬೋದು. ಇವ್ರ ಹತ್ರ 2 ಗಾಡಿ ಇರುತ್ತೆ, ಅದು ಕೂಡ 2 ಕಲರ್ ಇರುತ್ತೆ. ನನಗೆ ಪ್ರತಿಯೊಂದು ಕೂಡ ನೀವು ನ್ಯೂ ಶೇಪ್ ಸ್ವಿಫ್ಟ್ ನೋಡಿದ್ರಲ್ವಾ, ಈಗ ಓಲ್ಡ್ ಶೇಪ್ ಕೂಡ ಇರುತ್ತೆ. K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಲೋನ್ ಹೋದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, 4,75,000 4,75,000 ಹೇಳ್ತಿದ್ದಾರೆ. ಅದು ಕೂಡ ಜನ ETS ಕೇಳ್ತಾನೆ ಇರ್ತೀರಾ. ನೀವು ನೋಡ್ತಾ ಬೋದು ಬೆಸ್ಟ್ ಪ್ರೈಸ್ ಅಲ್ಲಿ ETS ಇಲ್ಲೂ ಕೂಡ ಸಿಗುತ್ತೆ. ಸೊ ಪ್ರೀತಿಯ ಬಂಧುಗಳೇ, ನೀವು ನೋಡ್ತಾ ಬೋದು ಇವ್ರ ಹತ್ರ ಹ್ಯುಂಡೈ ವೆನ್ಯೂ ಇರುತ್ತೆ. K06 ಅಂದ್ರೆ ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್, ಅದು ಕೂಡ ವೈಟ್ ಕಲರ್ ಅಲ್ಲಿ ಕ್ಲಾಸ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ ಮಾಡಲು ಸರ್ ಇದು ಸರ್ 2021 ಮಾಡಲು ಸರ್, 2021 ಮಾಡಲು. ಓನರು ಫಸ್ಟ್ ಓನರ್, ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ಅಂದ್ರೆ ಏಕಮಲಿಕರ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. ಎಷ್ಟು ಓಡಿದೆ ಇದು? ಸರ್ 28,000 ಓಡಿದೆ ಸರ್. ಓಕೆ, 28,000 ಓಡಿರುತ್ತೆ. ನಾನು ನಿಮಗೆ ಕೀ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಅನ್ಲಾಕ್ ಮಾಡಿದ್ದೀನಿ. ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ಕೊಡೋಣ. 21,000 ಕಿಲೋಮೀಟರ್ ಓಡಿದೆ ಅಂದ್ರೆ ಗಾಡಿ ಬಗ್ಗೆ ಜಾಸ್ತಿ ಮಾತಾಡುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್, ಮೆಂಟು ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ನಿಮಗೆ ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನೀವು 16 to 18 ನೀವು ಆರಾಮಾಗಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮಗೆ ಮೈಲೇಜ್ ಕೂಡ ಡಿಪೆಂಡ್ ಆಗಿರುತ್ತೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಫೈನಲ್ 8.5 ಲಕ್ಷ ಕೊಡ್ತೀವಿ. ಓಕೆ, 8,50,000 8,50,000 ನಿಮಗೆ ಫೈನಲ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್ ಲೋನ್? ಸರ್ ಡೌನ್ ಪೇಮೆಂಟ್ 50 ರಿಂದ 1.5 ಲಕ್ಷ ಡಿಪೆಂಡ್ ಆನ್ ಪ್ರೊಫೈಲ್. ಓಕೆ ಸರ್, ನೋಡಿ 50,000 ಇಂದ 1.5 ಲಕ್ಷದಲ್ಲಿ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ತುಂಬಾ ಜನ ಸ್ವಿಫ್ಟ್ ಕೂಡ ಕೇಳ್ತಿರ್ತೀರಾ, ಸರ್ ಬಹು ಬೇಡಿಕೆ ಕಾರು ಸರ್, ಸ್ವಿಫ್ಟ್ ಇದ್ರೆ ತೋರಿಸಿ ಅಂತ. ನೀವು ನೋಡ್ತಾ ಇರಬಹುದು ತುಮಕೂರಲ್ಲಿ ಅಂದ್ರೆ ಈ ಫ್ರೀಲಾನ್ಸರ್ ಅವರ ಒಂದು ಶೋರೂಮ್ ಅಲ್ಲಿ 2 ಸ್ವಿಫ್ಟ್ ಇರುತ್ತೆ. ಒಂದು ನಿಮಗೆ ನ್ಯೂ ಶೇಪ್ ಇರುತ್ತೆ, ಇನ್ನೊಂದು ಹಳೆ ಶೇಪ್ ಇರುತ್ತೆ. 1 by 1 ನಾನು ಡೀಟೇಲ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರೋದು ರೆಡ್ ಕಲರ್ K17 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು ಸರ್ 2018-19 ರಿಜಿಸ್ಟ್ರೇಷನ್. ಓಕೆ, 2018-19 ಸಾಲಿನ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಓನರ್ ಫಸ್ಟ್ ಓನರ್. ಎಷ್ಟು ಓಡಿದೆ ಇದು? ಸರ್ 42,000 ಓಡಿದೆ. ಓಕೆ, 42,000 ಕಿಲೋಮೀಟರ್ ಓಡಿರುತ್ತೆ. ಬನ್ನಿ ಇಂಟೀರಿಯರ್ ಕೂಡ ನೋಡೋಣ. ಡೀಸೆಲ್ ವೇರಿಯಂಟ್ ಇದು. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಸ್ಟಮ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ವೇರಿಯಂಟ್ ಆದ್ಮೇಲೆ ನಿಮಗೆ ಗೊತ್ತು, ನೀವು ಆರಾಮಾಗಿ 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಗಾಡಿ ಒಳ್ಳೆ ಕಂಡೀಷನ್ ಇದೆ. ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ 680 ಫೈನಲ್. 6,80,000 6,80,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸರ್ ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್. ಓಕೆ, 1 ರಿಂದ 1.5 ಲಕ್ಷ ನೀವು ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. ಮಾರುತಿ ಸುಜುಕಿ ಬ್ರೆಜಾ K53 ಅಂದ್ರೆ ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಪೂರ್ತಿ ಕಾರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ VDI ಅಂದ್ರೆ ಡೀಸೆಲ್ ವೇರಿಯಂಟ್ ಅಂತ ಹೇಳ್ಬೋದು. ಮಾಡಲ್ ಇದು 2018. ಓಕೆ, 2018 ಮಾಡಲು. ಓನರ್ ಸರ್ ಫಸ್ಟ್ ಓನರ್. ಎಷ್ಟು ಓಡಿದೆ ಇದು? 76,000 ಓಡಿದೆ. ಓಕೆ, 76,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಗೊತ್ತು ಮೈಲೇಜ್ ಎಲ್ಲ ನೀವು ಆರಾಮಾಗಿ ನೀವು 18-20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 8 ಲಕ್ಷ ಫೈನಲ್ ಕೊಡ್ತೀವಿ. ಓಕೆ, 8 ಲಕ್ಷ ಅಂದ್ರೆ 8 lakhs ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದಕ್ಕೆ? ಸರ್ ಲೋನ್ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್. ಓಕೆ, 1 lakh to 1.5 lakhs ನಿಮಗೆ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ VDI ಡೀಸೆಲ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡಬಹುದು. ರೆನಾಲ್ಟ್ ಡಸ್ಟರ್ ನೀವು ನೋಡ್ತಾ ಬೋದು. ಇವ್ರ ಹತ್ರ 2 ಗಾಡಿ ಇರುತ್ತೆ, ಅದು ಕೂಡ 2 ಕಲರ್ ಇರುತ್ತೆ. ನನಗೆ ಪ್ರತಿಯೊಂದು ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಮಾಡಲು ಸರ್ ಇದು 2014 RXL. ಓಕೆ, 2014. 85 PS ಗಾಡಿ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ RXL ವೇರಿಯಂಟ್. ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ 78,000 ಓಡಿದೆ. ಓಕೆ, 78,000. ಎಷ್ಟು ಓನರ್ ಆಗಿದೆ? ಫಸ್ಟ್ ಓನರ್. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಆರಾಮಾಗಿ 17 to 20 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ 85 PS ಆದ್ರಿಂದ ಒಳ್ಳೆ ಮೈಲೇಜ್ ಬರೋ ಗಾಡಿ ಅಂತ ಹೇಳ್ಬೋದು. ಏನಂತ ಇದ್ರ ಪ್ರೈಸ್ ಇದಕ್ಕೆ? ಸರ್ ಫೈನಲ್ 550 ಆಗುತ್ತೆ ಗಾಡಿ. ಓಕೆ, 5,50,000 5,50,000 ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್. ಓಕೆ, 1 to 2 lakhs ಅಂದ್ರೆ 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಸರ್ ನಂಗೆ ಈ ಕಲರ್ ಬೇಡ ಸರ್, ನನಗೆ ಬೇರೆ ಕಲರ್ ಬೇಕು ಅನ್ನೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ. ನೀವು ನೋಡ್ತಾ ಬಹುದು. ಇದು ಬಂದು ನಿಮಗೆ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರ್ತಾರೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು 2014 ಸರ್. 2014 ಮಾಡಲು. ಓನರ್ ಫಸ್ಟ್ ಓನರ್.
ಓಕೆ ಫಸ್ಟ್ ಓನರ್ ಎಷ್ಟು ಓಡಿದೆ ಇದು 87,000 ಕಿಲೋಮೀಟರ್. ಓಕೆ 87,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಯಾವ್ದು ಇದು RXL ಯಾವ್ದು? ಸೇಮ್ RXL ಸರ್. ಓಕೆ ನಿಮ್ಗೆ ಇದರಲ್ಲೂ ಕೂಡ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. 85 ನ 110 ಇದು 85. ಓಕೆ ಅಲ್ಲಿಗೆ ಇದು ಕೂಡ ನೀವು 18+ ನೀವು ಮೈಲೇಜ್ ಕೂಡ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 530 ಫೈನಲ್. 5,30,000 5,30,000 ನಿಮ್ಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಡೌನ್ ಪೇಮೆಂಟ್ 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್ ಬೇಕು. ಓಕೆ 1 lakhs to 2 lakh ನಿಮ್ಗೆ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ನಿಮ್ಗೆ ಈ ಗಾಡಿ ಕೂಡ ನಿಮ್ದಾಗುತ್ತೆ. ನೀವೀಗ ನೋಡ್ತಾ ಇರೋದು Hyundai i10. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು 2010. 2010 ಮಾಡಲು. ಓನರ್ ಸರ್? ಫಸ್ಟ್ ಓನರ್. ಫಸ್ಟ್ ಓನರ್. ಎಷ್ಟು ಓಡಿದೆ ಇದು ಸರ್? 19,000 ಓಡಿದೆ. ಓಕೆ 19,000 ಅಂದ್ರೆ 19,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ 16+ ಬರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 240 ಫೈನಲ್. 2,40,000 ಫೈನಲ್. ಓಕೆ ನೋಡಿ 2,40,000 ನಿಮ್ಗೆ ಈ ಗಾಡಿ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಈ ಹಿಂದೆ ನೀವು ನ್ಯೂ ಶೇಪ್ ಸ್ವಿಫ್ಟ್ ನೋಡಿದ್ರಲ್ವಾ, ಈಗ ಓಲ್ಡ್ ಶೇಪ್ ಕೂಡ ಇರುತ್ತೆ. KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ VDI ಅಂದ್ರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ನಾನು ನಿಮಗೆ ಕಂಪ್ಲೀಟ್ ಕಾರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2014 ಮಾಡಲು 24,000 ಓಡಿದೆ. 2014 ಮಾಡಲು 24,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು. ಕೀ ಕೂಡ ಓನರು? ಫಸ್ಟ್ ಓನರ್. ಫಸ್ಟ್ ಓನರು. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದ್ರೆ ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬ್ರಾಂಡ್ ನ್ಯೂ ಕಂಡೀಷನ್ ಇರುವಂತಹ ಸೀಟ್ ಕವರ್ ಕೂಡ ಇರುತ್ತೆ. 18 to 20+ ನೀವು ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಗಾಡಿ ಚೆನ್ನಾಗಿದೆ. ಒಳ್ಳೆ ಪ್ರೈಸ್ ಹೇಳಿ ಸರ್ ಇದಕ್ಕೆ? ಸರ್ 525 ಫೈನಲ್ ಮಾಡ್ಕೊಡ್ತೀನಿ. ಓಕೆ 5,25,000 5,25,000 ನಿಮಗೆ ಫೈನಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್. ಓಕೆ 1 lakh to 1.5 lakhs ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಅದು ಕೂಡ ಡೀಸೆಲ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ. ನೀವು ನೋಡ್ತಾ ಇರೋದು Hyundai Grand i10. ಅದು ಕೂಡ ಆಸ್ಟಾ ಆಪ್ಷನಲ್ ವೇರಿಯಂಟ್. ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಡೈಮಂಡ್ ಕಟ್ ಅಲೋ ವೀಲ್ಸ್ ಜೊತೆ ಬರುತ್ತೆ. ನೀವು ನೋಡ್ತಾ ಇರಬಹುದು. ಮಾಡೆಲ್ ಯಾವುದು ಸರ್ ಇದು? 2018 65,000 ಓಡಿದೆ. ಓಕೆ 2018 65,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. KS05 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ರೇಸ್ ಸೈಡ್ ಅಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಿಮಗೆ ಗಾಡಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಕೀ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅನ್ಲಾಕ್ ಮಾಡ್ತಾ ಇದ್ದೀನಿ. ಅನ್ಲಾಕ್ ಮಾಡಿ ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ನಿಮ್ಗೆ ಇಂಟೀರಿಯರ್ ಅಂತ ನೀವು ನೋಡ್ತಾ ಇರಬಹುದು. ಆಟೋ ಫೋಲ್ಡಿಂಗ್ ಮಿರರ್ ಕೂಡ ಇದರಲ್ಲಿ ಇರುತ್ತೆ. ಟಾಪ್ ಪಾಯಿಂಟ್ ಆದ್ರಿಂದ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ABS ವಿತ್ ಪುಶ್ ಸ್ಟಾರ್ಟ್ ಬಟನ್ ಕೂಡ ಈ ಗಾಡಿಯಲ್ಲಿ ಇರುತ್ತೆ. ವೇರಿಯಂಟ್ ಆದ್ರಿಂದ ನೀವು ಆರಾಮಾಗಿ 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಗಾಡಿ ಚೆನ್ನಾಗಿದೆ. ಅದು ಕೂಡ ಟಾಪ್ ಎಂಡ್. ಏನ್ ಹೇಳ್ತಾ ಇದ್ರ ಪ್ರೈಸ್? 5.5 ಫೈನಲ್. 5,50,000 ಅಂದ್ರೆ 5,50,000 ನಿಮಗೆ ಫೈನಲ್ ಇರುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್? 1 ರಿಂದ 1.5. ಓಕೆ 1 ಲಕ್ಷದಿಂದ 1.5 ಲಕ್ಷ ಅಂದ್ರೆ 1,50,000 ವರೆಗೂ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. ಮಾರುತಿ ಸುಜುಕಿ A-Star LXA ವೇರಿಯಂಟ್. ಅಂದ್ರೆ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರಬಹುದು. ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಯಾವ ಮಾಡಲು ಸರ್ ಇದು? 2010 ಮಾಡಲು. 2010 ಮಾಡಲು. ಎಷ್ಟು ಓನರ್ ಆಗಿದ್ದಾರೆ ಇದು? ಸರ್ ಸೆಕೆಂಡ್ ಓನರ್. ಓಕೆ 2 ಮಾಲೀಕರಾಗಿರ್ತಾರೆ. ಓಡಿರೋದು ಸರ್ ಇದು? ಸರ್ ಓಡಿರೋದು 89,000 ಕಿಲೋಮೀಟರ್. ಓಕೆ 89,000 ಕಿಲೋಮೀಟರ್ ಓಡಿರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಫೈನಲ್ 225 ಮಾಡ್ತೀವಿ. 225. 2,25,000 ನಿಮಗೆ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ನೋಡಿ ಯಾರಾದ್ರೂ A-Star ಬೇಕು ಅಂತ ಹುಡುಕ್ತಿರೋರಿಗೆ ಇದು ಒಳ್ಳೆ ಪ್ರೈಸ್ ಅಲ್ಲಿ ಇರುತ್ತೆ. ಬೇಕನ್ನೋರು ಕರೆ ಮಾಡಬಹುದು. ಇವ್ರ ಹತ್ರ ಇನ್ನೂ 2 ಮಾರುತಿ ಸುಜುಕಿ ಸ್ವಿಫ್ಟ್ ತಗೊಂಡ್ರೆ 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ವಿತ್ K ನಂಬರ್ ಕೂಡ ಇವ್ರು ಮಾಡ್ಕೊಡ್ತಾರೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು VXI ಅಂದ್ರೆ ನಿಮಗೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇಲ್ಲಿ ಡಾರ್ಕ್ ಆಗಿ ಅಂದ್ರೆ ಸ್ವಲ್ಪ ಕತ್ಲೆ ಇರೋದ್ರಿಂದ ನಾನು ಇಂಟೀರಿಯರ್ ನಾನು ತೋರ್ಸಕ್ ಆಗ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ತೋರಿಸ್ಕೊಡ್ತೀನಿ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಮಾಡಲ್ ಇದು? ಸರ್ 2014 ಮಾಡಲು. 2014 ಮಾಡಲು. ಓನರ್ ಸರ್? ಫಸ್ಟ್ ಓನರ್. ಸಿಂಗಲ್ ಓನರ್ ವಿತ್ K ನಂಬರ್ ಕೊಡೋದಲ್ವಾ ಇದು? ಹೌದು. ಎಷ್ಟು ಇದೆ ಇದು? ವಿತ್ K ನಂಬರ್ 4.5 ಕೊಡ್ತೀವಿ. ಡೌನ್ ಪೇಮೆಂಟ್ 1 ಲಕ್ಷ. ಲೋನು ಆಗುತ್ತೆ. ಓಕೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಇದನ್ನ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು. 4,50,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಓಡಿರೋದು ಎಷ್ಟಂದ್ರೆ ಇದು? ಸರ್ 53,000 ಓಡಿದೆ. ಓಕೆ 53,000 ಓಡಿರುತ್ತೆ. ನಿಮಗೆ 16+ ಮೈಲೇಜ್ ಕೂಡ ನಿಮಗೆ ಬರುತ್ತೆ. ತುಂಬಾ ಜನ ETS ಕೇಳ್ತಾನೆ ಇರ್ತೀರಾ. ನೀವು ನೋಡ್ತಾ ಇರಬಹುದು ಬೆಸ್ಟ್ ಪ್ರೈಸ್ ಅಲ್ಲಿ ETS ಇಲ್ಲೂ ಕೂಡ ಸಿಗುತ್ತೆ. DL ಅಂದ್ರೆ ನಿಮಗೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬಟ್ ಕರ್ನಾಟಕ ನಂಬರ್ ಮಾಡ್ಕೊಡ್ತಾರೆ ಕಂಟ್ರಿ. ನಿಮ್ಗೆ ಇದರಲ್ಲಿ ವಿತ್ ಅಲವೆಲ್ಸ್ ಇರುತ್ತೆ. ನೀವು ನೋಡ್ತಾ ಇರಬಹುದು. ನಾನು ನಿಮಗೆ ಅಲವೆಲ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಸರ್ ಸ್ವಲ್ಪ ಅನ್ಲಾಕ್ ಮಾಡಿ ಹಾಗೆ ತೋರಿಸ್ಕೊಡೋಣ ಇಂಟೀರಿಯರ್. ಓಕೆ ಓಕೆ ಮಾಡಲ್ ಇದು? ಸರ್ 2015 ಮಾಡಲು VD ವೇರಿಯಂಟ್. ಫಸ್ಟ್ ಓನರ್. 2015 VD ವೇರಿಯಂಟ್. ಸಿಂಗಲ್ ಓನರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಬೇರೆ. ನಿಮಗೆ 20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಓಡಿದೆ ಸರ್ ಇದು? ಸರ್ 78,000 ಓಡಿದೆ. ಓಕೆ 78,000 ಕಿಲೋಮೀಟರ್ ಡ್ರಿವನ್.
ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 540 ವಿತ್ ಕೆ ನಂಬರ್ ಮಾಡ್ಕೊಡ್ತೀವಿ. ಓಕೆ, 1.5 ಲಕ್ಷ ಡೌನ್ ಪೇಮೆಂಟ್, ಲೋನು ಮಾಡ್ಕೊಡ್ತೀವಿ. ಓಕೆ, 540 5,40,000 ನಿಮಗೆ ETS ಲಿವಾ ಸಿಗುತ್ತೆ. ಅದು ಕೂಡ VD ವೇರಿಯಂಟ್. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನೀವೀಗ ನೋಡ್ತಾ ಇರೋದು ಮತ್ತೊಂದು ಸ್ವಿಫ್ಟ್ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ VDI ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್ ಅಂತ ಹೇಳ್ಬೋದು. ನಿಮ್ಗೆ ಇದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಕೂಡ ಹಾಕ್ಸಿರ್ತಾರೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಡೀಸೆಲ್ ವೇರಿಯಂಟ್ ಆದ್ಮೇಲೆ ನಿಮಗೆ ಗೊತ್ತು 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅದು ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ 18-20+ ಆಸ್ ಯೂಶುವಲ್ ಬರುತ್ತೆ. ಹಿಂದೆ ಹೇಳ್ದಂಗೆ ಸ್ವಲ್ಪ ಕಾರ್ ಧೂಳಾಗಿದೆ, ಯಾಕಂದ್ರೆ ಶೆಡ್ ಒಳಗಡೆ ನಿಲ್ಸಿರೋದ್ರಿಂದ. ಮಾಡಲು ಸರ್ ಇದು ಸರ್ 2014 ಮಾಡಲ್, 2014ನೇ ಮಾಡಲು. ಓನರು ಫಸ್ಟ್ ಓನರ್, ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? 70,000 ಓಡಿದೆ. 70,000 ಕಿಲೋಮೀಟರ್ ಓಡಿರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್? ಸರ್ 5 ಲಕ್ಷ ಫೈನಲ್, 1.5 ಲಕ್ಷ ಡೌನ್ ಪೇಮೆಂಟ್ ಲೋನ್ ಹೋದ್ರೆ. ಓಕೆ, 5 ಲಕ್ಷ ಫೈನಲ್ ಪ್ರೈಸ್, 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡೋದ್ರಿಂದ 1.5 lakhs ಡೌನ್ ಪೇಮೆಂಟ್. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಫೋರ್ಡ್ ಫಿಗೋ ಆಸ್ಪರ್ ನೀವು ನೋಡ್ತಾ ಇರಬಹುದು. ಗಾಡಿ ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ ಟೈಟಾನಿಯಂ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಎಂಡ್ ಇದು ವಿತ್ ಅಲವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕಿಂತ ಟಾಪ್ ಅಂದ್ರೆ ಟೈಟಾನಿಯಂ ಪ್ಲಸ್ ಬರುತ್ತೆ. ಇದು ಬಂದು ನಿಮಗೆ ಟೈಟಾನಿಯಂ ಇದಾಗಿರುತ್ತೆ. ಸರ್ ಮಿರರ್ ಕ್ಯಾಪ್ ಆರ್ಡರ್ ಮಾಡಿದೀವಿ, ಬರುತ್ತೆ. ಓಕೆ, ಮಾಡಲು ಸರ್ ಇದು ಸರ್ 2017 ಮಾಡಲು, ಸಿಂಗಲ್ ಓನರ್, 2017 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ವೇರಿಯಂಟ್, 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ರೇಸ್ ಸೈಡ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್. ಫ್ರಂಟ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ. ನಿಮಗೆ ಮೈಲೇಜ್ ಎಲ್ಲ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. 18-20+ ಬಂದೇ ಬರುತ್ತೆ ಡೀಸೆಲ್ ವೇರಿಯಂಟ್ ಆದ್ರಿಂದ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 475 ಲೋನ್ ಹೋದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, 4,75,000 4,75,000 ಹೇಳ್ತಿದ್ದಾರೆ. ಅದು ಕೂಡ ನಿಮಗೆ ಫೈನಲ್ ಪ್ರೈಸ್ 1 ರಿಂದ 1.5 ಲಕ್ಷ ಈ ತರ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು.